Hello my dear students, welcome to PW Karnataka 8, 9, 10 Karnataka channel. Okay, so ಈಗ ಆಲ್ರೆಡಿ ಅಫಿಷಿಯಲ್ ಆಗಿ SSLC 2026 ರಿಸಲ್ಟ್ ಅನೌನ್ಸ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ರಿಸಲ್ಟ್ ಕೂಡ ಚೆಕ್ ಮಾಡಿರ್ತೀರಾ. ಕೆಲವೊಬ್ಬರಿಗೆ ಏನು ಅನ್ಕೊಂಡಿರ್ತೀರಾ ಅದಕ್ಕಿಂತ ಜಾಸ್ತಿ ಬಂದಿರುತ್ತೆ, ಕೆಲವೊಬ್ಬರಿಗೆ ತುಂಬಾ ಕಡಿಮೆ ಬಂದಿರುತ್ತೆ. ಜಾಸ್ತಿ ಬಂದಿರೋರು ಖುಷಿ ಪಡ್ತಾ ಇರ್ತೀರಾ, ಕಡಿಮೆ ಬಂದಿರೋರು ಇಲ್ಲ ನನಗೆ ಪಕ್ಕಾ ಬರಬೇಕಿತ್ತು, ಸೊ ಎಲ್ಲೋ ಕೆಲವೊಂದು ಕಡೆ ಮಾರ್ಕ್ಸ್ ಕಟ್ ಆಗಿದೆ, ನಾನು ಚೆಕ್ ಮಾಡಬೇಕು ಅಂತ ಇದ್ರೆ ನಿಮಗೆ ಹೇಗೆ ಫೋಟೋ ಕಾಪಿನ ತರಿಸ್ಕೊಬೇಕು, ಹೇಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅನ್ನೋ ಡೌಟ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಗೈಡ್ ಮಾಡ್ತೀನಿ ಮಕ್ಕಳ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, KSEAB ಈ ಅಫಿಷಿಯಲ್ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಮಾತ್ರ ನೀವು ರಿವ್ಯಾಲ್ಯೂಯೇಷನ್ಗಾಗಲಿ ಫೋಟೋ ಕಾಪಿಗಾಗಲಿ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ, ಜಸ್ಟ್ ಗೂಗಲ್ ಕ್ರೋಮ್ಗೆ ಗೂಗಲ್ ಅಥವಾ ವೆಬ್ಸೈಟನ್ನು ಓಪನ್ ಮಾಡಿ, ಓಕೆನಾ. ಗೂಗಲ್ ಸರ್ಚಲ್ಲಿ KSEAB karnataka.government.in ಅಂತ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ KSEAB ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಏನು ಮಾಡಬೇಕು, ಗೂಗಲ್ಲಿಗೆ ಹೋಗಬೇಕು, ಸರ್ಚ್ ಬಟನಲ್ಲಿ KSEAB ವೆಬ್ಸೈಟ್ ಅಂತ ಆದರೂ ಕೊಡಿ, ಅಥವಾ KSEAB karnataka.government.in ಅಂತ ಕೊಟ್ಟರೆ ನಿಮಗೆ ಈ ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ ಮಕ್ಕಳ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ KSEAB ವೆಬ್ಸೈಟ್ ಅಂತ ಕಾಣಿಸ್ತಾ ಇದೆಯಾ. ಸೊ ನೀವೇನು ಮಾಡಬೇಕು, ಇಲ್ಲಿ ನೀವು KSEAB ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಮಕ್ಕಳ ನೋಡಿ ತುಂಬ ಕಾಣಿಸ್ತಾ ಇರುತ್ತೆ. ಸೊ SSLC ಸ್ಟೂಡೆಂಟ್ ಕಾರ್ನರ್ ಇದು KSEABನ ಅಫಿಷಿಯಲ್ ಪೋರ್ಟಲ್ ಇದು, ಓಕೆನಾ. ಸೊ ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಮ್ ಪೇಜಲ್ಲಿ SSLC ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನಿಮಗೆ ಕನ್ನಡದಲ್ಲಿ ಬೇಕು ಅಥವಾ ಇಂಗ್ಲೀಷಲ್ಲಿ ಬೇಕು ಡೀಟೇಲ್ಸ್ ಅಂತ ಹೇಳಿದ್ರೆ ನೀವಿಲ್ಲಿ ಚೇಂಜ್ ಮಾಡ್ಕೊಬೋದು. ಸೊ ಇವಾಗ ಕನ್ನಡದಲ್ಲಿ ತೋರಿಸ್ತಾ ಇದೆ, SSLC 2026 ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮೌಲ್ಯಮಾಪನ ಏನೇ ಬೇಕಂದ್ರೂ ಇಲ್ಲಿ ಕ್ಲಿಕ್ ಮಾಡಿ ಅಂತ, ಹೌದಲ್ವಾ. ಸೊ ಇದೇ ಡೀಟೇಲ್ಸ್ನ ನೀವು ಇಂಗ್ಲೀಷಲ್ಲಿ ಓದ್ಬೇಕಂತ ಹೇಳಿದ್ರೆ ಜಸ್ಟ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಮಕ್ಕಳ. SSLC 2026 ಎಕ್ಸಾಮ್ 1 ಫೋಟೋ ಕಾಪಿ ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್, ಓಕೆನಾ. ಸೊ ಇಲ್ಲಿ ಕ್ಲಿಕ್ ಹಿಯರ್, ಓಕೆನಾ. ಸೊ ನಿಮಗೆ ನೆಕ್ಸ್ಟ್ ಈ ತರ ಕಾಣಿಸುತ್ತೆ ಮಕ್ಕಳು, ಅಂದ್ರೆ ಯಾವ್ದ್ಯಾವ್ದಕ್ಕೆ ಯಾವುದು ಇನಿಷಿಯಲ್ ಡೇಟ್, ಯಾವುದು ಕ್ಲೋಸಿಂಗ್ ಡೇಟ್, ಓಕೆನಾ. ಸೊ ಇವಾಗ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ಫೋಟೋ ಕಾಪಿ ಫಾರ್ 2026 SSLC ಎಕ್ಸಾಮಿನೇಷನ್, ಇದು ಯಾವುದಕ್ಕೆ, ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಮಕ್ಕಳ ನೆನ್ನೆನೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಿಸಲ್ಟ್ ದಿನ, ಓಕೆನಾ. ಎಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು, 26th ವರ್ಗು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಕಾಪಿನ ಆದಮೇಲೆ ತರಿಸ್ಕೊಂಡ್ಮೇಲೆ ನಿಮಗೇನಾದರೂ ಟೋಟಲಿಂಗಲ್ಲಿ ಮಿಸ್ ಆಗಿದೆ, ರೀಟೋಟಲ್ ಮಾಡಬೇಕು ನನ್ನ ಪೇಪರ್ನ ಅಂತ ಹೇಳಿದ್ರೆ ಅದಕ್ಕೆ ಅಪ್ಲಿಕೇಶನ್ ಡೇಟ್ ಬಂದು 28 ಏಪ್ರಿಲ್ ಮಕ್ಕಳ, ಅದಕ್ಕೆ ಕ್ಲೋಸಿಂಗ್ ಡೇಟ್ ಬಂದು May 4th, ಓಕೆ. ಸೊ ನೆಕ್ಸ್ಟ್ ಪೇಪರ್ ತರಿಸ್ಕೋತೀರಾ, ಫೋಟೋ ಕಾಪಿನ ತರಿಸ್ಕೊಳ್ಳೋದು ಫಸ್ಟ್ ಸ್ಟೆಪ್. ಅದಾದ ನಂತರ ರೀಟೋಟಲಿಂಗ್ ಆದರೂ ಅಪ್ಲೈ ಮಾಡಿ, ಇಲ್ಲ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ಗೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಂದು 28 ಏಪ್ರಿಲ್, ಕ್ಲೋಸಿಂಗ್ ಡೇಟ್ ಬಂದು May 4th ಮಕ್ಕಳ, ಓಕೆನಾ. ಡೇಟ್ ಎಲ್ಲ ಗೊತ್ತಾಯ್ತಾ. ಫೋಟೋ ಕಾಪಿ ತರಿಸ್ಕೊಳ್ಳೋದಕ್ಕೆ ನಿನ್ನೆನೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು 26th ವರ್ಗೂ ಅಪ್ಲೈ ಮಾಡ್ಬೋದು, ಇನ್ನು 2 ದಿನಗಳ ಕಾಲಾವಕಾಶ ನಿಮಗೆ ಇದೆ. ಅದಾದ ನಂತರ 28th ಇಂದ ನೀವು ರೀಟೋಟಲಿಂಗಿಗಾದರೂ ಹಾಕಿ ಅಥವಾ ರಿವ್ಯಾಲ್ಯೂಯೇಷನ್ಗಾದರೂ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದು May 4th, ಓಕೆ. ಸೊ ಈ ಕಾರ್ನರ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಮಕ್ಕಳ, ಆನ್ಲೈನ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ 3 ಡೀಟೇಲ್ಸ್ ಕಾಣಿಸುತ್ತೆ. ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಥವಾ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಸೊ ಏನು ಈ ಥರ ಅಂದರೆ ಅಂತ ಹೇಳಿದ್ರೆ ನಿಮಗೆ ಫೋಟೋ ಕಾಪಿನ ತರಿಸ್ಕೊಳ್ಳೋದಕ್ಕೆ ನೀವು ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮ್ಮ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇದೆರಡು ಆದಮೇಲೆ ಸ್ಟೇಟಸ್ನ ತಿಳ್ಕೊಳ್ಳೋದಕ್ಕೆ, ಓಕೆನಾ. ಸ್ಟೇಟಸ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಎಲ್ಲಿದೆ, ಎಷ್ಟು ದಿನಕ್ಕೆ ಬರುತ್ತೆ, ಈ ಡೀಟೇಲಿಂಗ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ, ಇವಾಗ ಅಪ್ಲಿಕೇಶನ್ನ ನೋಡೋಣ, ಓಕೆನಾ. ಅಪ್ಲಿಕೇಶನ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಕೇಳುತ್ತೆ. ನಿಮ್ಮ ಹಾಲ್ ಟಿಕೆಟ್ ಇದೆ ಅಲ್ವಾ, ಸೊ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರ್ತಕ್ಕಂತಹ ರಿಜಿಸ್ಟರ್ ನಂಬರ್ನ ನೀವು ಟೈಪ್ ಮಾಡಬೇಕು. ಸೊ ನಿಮ್ದು ಏನು ರಿಸಲ್ಟ್ ಇರುತ್ತೆ ಅದನ್ನ ಚೆಕ್ ಮಾಡಿ. ನಾನು ನಮ್ಮ PW ಸ್ಟೂಡೆಂಟ್ ವಿಸ್ಮಯ್ ಅಂತ ಹೇಳಿ
ಹೀ ಸ್ಕೋರ್ಡ್ 604. ಓಕೆನಾ, ಅವನು ಹೇಳ್ತಿದ್ದಾನೆ ಇಲ್ಲ ಮ್ಯಾಮ್ ನನಗೆ 610 ಬರಬೇಕಿತ್ತು, ಸೊ ಸ್ವಲ್ಪ ಕಡಿಮೆ ಆಗಿದೆ, ನಾನು ಕೂಡ ರಿವ್ಯಾಲ್ಯೂಷನ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಸ್ಟೂಡೆಂಟು. ಸೊ ನಾನು ಅವರು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ 2026-027 ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಮಕ್ಕಳ ಅದನ್ನ ಎಂಟರ್ ಮಾಡಿ. ಓಕೆನಾ, ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಕಾಣಿಸ್ತಾ ಹೋಗುತ್ತೆ. ಓಕೆನಾ, ಸೊ ಯಾವ್ದ್ಯಾವ್ದಕ್ಕೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ, ಸೆಂಟರ್ ಕೋಡ್, ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಇವಾಗ ಸೈನ್ಸಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೈನ್ಸ್ ಪೇಪರ್ನ ತರಿಸ್ತೀನಿ ಅಂತ. ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ನಿಮಗೆ ನೋ ಕಾಣಿಸ್ತಾ ಇರುತ್ತೆ ಮಕ್ಕಳ. ಸೊ ನೀವೇನು ಮಾಡಬೇಕು, ನೀವು ಯಾವ ಸಬ್ಜೆಕ್ಟ್ನ ತರಿಸ್ಬೇಕಂತ ಅಂದ್ಕೊಂಡಿರ್ತೀರಾ ಅಲ್ಲಿ ನೀವು ಎಲ್ಲ ಪೇಪರ್ಗೂ ನೋ ಕಾಣಿಸ್ತಿದೆ ಅಲ್ವಾ, ಸೊ ಅಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಸ್ ಅಂತ ಕೊಟ್ಟರೆ ಆ ಸಬ್ಜೆಕ್ಟಿಗೆ ಒಂದು ಪೇಪರ್ನ ತರಿಸೋದಕ್ಕೆ 400 ರೂಪೀಸ್ ಫೀಸ್ ಇದೆ ಮಕ್ಕಳ. ಸೊ ನೀವು ಎಷ್ಟು ಪೇಪರ್ನ ತರಿಸ್ಬೇಕಂತ ಅನ್ಕೊಂತೀರಾ ಆ ಪೇಪರ್ಸ್ಗಳನ್ನ ನೀವು ತರಿಸ್ಕೊಳ್ಳಿ. ಮ್ಯಾಥ್ಸ್ ಕೂಡ ತರಿಸೋಣ ಅಂತ ಹೇಳಿದ್ರೆ ಇಲ್ಲಿ ಎಸ್ ಕೊಟ್ಟರೆ ಆ ಪೇಪರಿಗೆ 400 ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಇಲ್ಲಿ ಟೋಟಲ್ ಅಮೌಂಟ್ ತೋರಿಸುತ್ತೆ. ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ನಿಮ್ಮ ಯಾವ ಮೊಬೈಲ್ ನಂಬರ್ಗೆ ರಿಸಲ್ಟ್ ಬಂದಿತ್ತು ಅಲ್ವಾ, ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ರಿ ಅಂತ ಹೇಳಿದ್ರೆ ಇಮೇಲ್ ಐ ಡಿನ ಮೆನ್ಷನ್ ಆಪ್ಷನ್ ಅಲ್ಲದು ಮಕ್ಕಳ. ಸೊ ನೆಕ್ಸ್ಟ್ ಫೋಟೋ ಕಾಪಿನ ಅವರು ಕಳಿಸ್ಬೇಕು ಅಲ್ವಾ, ಸೊ ಅದಕ್ಕೆ ಇಲ್ಲಿ ನೀವು ಅಡ್ರೆಸ್ಸನ್ನ ಪ್ರಾಪರ್ ಆಗಿ ಎಂಟರ್ ಮಾಡಬೇಕು, ತಾಲೂಕ್ ನೇಮ್ನ ಎಂಟರ್ ಮಾಡಬೇಕು, ಪಿನ್ ಕೋಡ್ನ ನೀಟಾಗಿ ಎಂಟರ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್, ಎಲ್ಲ ಸಬ್ಜೆಕ್ಟು ಡೀಟೇಲ್ಸ್ ಕಾಣಿಸ್ತಾ ಹೋಗುತ್ತೆ. ನೀವು ಎಷ್ಟು ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತಿರೋ ಅಲ್ಲಿ ಎಸ್ ಮತ್ತು ನಂಬರ್ ಪ್ರೈಸ್ ಆ್ಯಡ್ ಆಗಿರುತ್ತೆ. ಫೀಸ್ ಆ್ಯಡ್ ಆದಮೇಲೆ ಟೋಟಲ್ ಆಪ್ಷನಲ್ಲಿ ಕೆಳಗಡೆ ಬಂದಾಗ ನೀವು ಯಾವ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರೋ ಆ ಅಫಿಷಿಯಲ್ ಮೊಬೈಲ್ ನಂಬರ್ನ ಕೊಟ್ಟು ಆಪ್ಷನ್ ಇರುತ್ತೆ ಇಮೇಲ್ ಐ ಡಿ ಮತ್ತು ನಿಮ್ಮ ಅಡ್ರೆಸ್ಸನ್ನು ಪ್ರಾಪರ್ ಆಗಿ ಫಿಲ್ ಮಾಡಬೇಕು. ನಿಮ್ಮ ತಾಲೂಕ್ ಮತ್ತು ಪಿನ್ ಕೋಡನ್ನು ನೀವು ಎಕ್ಸಾಕ್ಟ್ ಆಗಿ ಫಿಲ್ ಮಾಡಿದ್ರಿ ಅಂತ ಹೇಳಿದ್ರೆ ಜನರೇಟ್ OTP ಅಂತ ಕೊಟ್ಟರೆ ಸೊ ಇಲ್ಲಿ ನಿಮಗೆ OTP ಬರುತ್ತೆ. ಓಕೆನಾ, ಸೊ OTP ರಿಸೀವ್ ಆಗುತ್ತೆ ಮಕ್ಕಳ. ಸೊ OTPನ ನೀವು ಎಂಟರ್ ಮಾಡಿದ ನಂತರ ಓಕೆನಾ SSLC ಏನಂತ ಬರುತ್ತೆ, ದ ಒನ್ ಟೈಮ್ ಪಾಸ್ವರ್ಡ್. ಓಕೆನಾ, KSEB ಪೋರ್ಟಲಿಂದ ಒನ್ ಸೈಡ್ ಪಾಸ್ವರ್ಡ್ ಅಂತ ಬರುತ್ತೆ. ಓಕೆ, ಸೊ ಯೂಶ್ವಲಿ ಲೆಟರ್ಸಲ್ಲಿ ಇರುತ್ತೆ ಮಕ್ಕಳ, ನನಗೆ ಲೆಟರ್ಸಲ್ಲಿ ಬಂದಿದೆ. ಸೊ ಏನು ಮಾಡೋಣ, ನನಗೆ ಬಂದಿರೋದು ಏನು ಬಂದಿರುತ್ತೆ, ನನಗೆ AEHFKZHT ಅಂತ ಬಂದಿದೆ. ಸೊ ನಾನು ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ಓಕೆನಾ, ಸೊ ಸಬ್ಮಿಟ್ ಆಪ್ಷನ್ನ ಕೇಳುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಮಕ್ಕಳ ಯಾವ್ಯಾವ ಸಬ್ಜೆಕ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಟೋಟಲ್ ಫೀಸ್ನ ತೋರಿಸುತ್ತೆ. ದೆನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಕೊಡಬೇಕು. ಮೇಲ್ ಐ ಡಿ ಆಪ್ಷನ್ ಇರುತ್ತೆ. ಸೊ ಪ್ರಾಪರ್ ಆಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಒಂದು OTP ಜನರೇಟ್ ಆಗುತ್ತೆ, ನಿಮ್ಮ ಮೊಬೈಲಿಗೆ ಸೆಂಡ್ ಮಾಡ್ತಾರೆ. ಸೊ ಇಲ್ಲಿ ನೀವು ಸಬ್ಮಿಟ್ ಆಪ್ಷನ್ನ ಕೊಡಬೇಕು. ಓಕೆನಾ, ಸೊ ನೆಕ್ಸ್ಟ್ ಫೋಟೋ ಕಾಪಿ ಅಪ್ಲಿಕೇಶನ್ ವಿಲ್ ಬಿ ಕನ್ಸಿಡರ್ಡ್ ಆಫ್ಟರ್ ಸಕ್ಸಸ್ಫುಲ್ ಪೇಮೆಂಟ್. ಓಕೆನಾ, ಇದೆಲ್ಲ ಆದಮೇಲೆ ಏನು ತೋರಿಸ್ತಾ ಇದೆ ಮಕ್ಕಳ, ಸೊ ನಂಬರ್ ಆಫ್ ಫೋಟೋ ಕಾಪಿ ಈಸ್ ಯಾವುದಕ್ಕೆ ಪೇಮೆಂಟ್ ನೋಡಿ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ತೋರಿಸ್ತಾ ಹೋಗುತ್ತೆ. ಈ ಅಪ್ಲಿಕೇಶನ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೊಬೇಕು. ಓಕೆನಾ, ಸೊ ನೀವು ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಮೇಕ್ ಪೇಮೆಂಟ್ ಆಪ್ಷನ್ನಿಗೆ ಹೋಗಬೇಕು. ಓಕೆನಾ, ಮೇಕ್ ಪೇಮೆಂಟ್ ಆಪ್ಷನ್ನಿಗೆ ಹೋದಾಗ ಇಲ್ಲಿ ನೋಡಿ ಮಕ್ಕಳ ಅಪ್ಲಿಕೇಶನ್ ನಂಬರ್. ಓಕೆನಾ, ಸೊ ನೆಕ್ಸ್ಟು ಕ್ಯಾಶ್ ಪೇಮೆಂಟಾ ಥ್ರೂ ಚಲನ್ನ ಅಥವಾ ಆನ್ಲೈನ್ ಪೇಮೆಂಟಾ ಅಂತ ಕೇಳುತ್ತೆ. ಆನ್ಲೈನ್ ಚೂಸ್ ಮಾಡೋದು ಬೆಟರ್ ಇರುತ್ತೆ, ಬಿಕಾಸ್ ಎಲ್ಲರ ಹತ್ರ ಇವಾಗ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಸೊ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಯಾವುದು ಅಂತ ಕೇಳುತ್ತೆ. ಅಲ್ಲಿ ಇರೋದೇ ಒಂದು ಕರ್ನಾಟಕ 1 ಅಂತ. ಸೊ ಅದನ್ನು ಚೂಸ್ ಮಾಡಿ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡಿ ಮಕ್ಕಳ ಮೇಕ್ ಪೇಮೆಂಟ್ ವಿಸ್ಮಯಂ ನಿಮ್ಮ ಡೀಟೇಲ್ಸು ಚಲನ್ ನಂಬರ್ ಅಲ್ಲಿ ಪ್ರೀವಿಯಸ್ ತೋರಿಸಿತ್ತು ಅಲ್ವಾ, ಸೊ ಆ ಚಲನ್ ನಂಬರ್, ರಿಜಿಸ್ಟರ್ ನಂಬರ್, ಎಷ್ಟು ಅಮೌಂಟ್ನ ಪೇ ಮಾಡಬೇಕು, ಇಮೇಲ್ ಐ ಡಿ ನಾವು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ದೆನ್ ನಿಮ್ಮ ಫೋನ್ ನಂಬರು, ಫೋಟೋ ಕಾಪಿ ಅಂತ ಬರುತ್ತೆ. ಸೊ ಪೇ ನೌ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಬಂದಿದೆಯಾ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪ್ರಾಪರ್ ಆಗಿ ಗಮನ ಇಡಬೇಕಾಗಿರೋ ಸ್ಟೆಪ್ಪು ಇಲ್ಲಿ ನೋಡಿ ಮಕ್ಕಳ,
ಈ ರೇಸರ್ ಪೇನ ಸೆಲೆಕ್ಟ್ ಮಾಡಬೇಕು ಒಂದು, ಓಕೆನಾ. ಸೊ ನೆಕ್ಸ್ಟ್ ಪೇ ಮೋಡ್ ಅಂತ ಕೇಳುತ್ತೆ, ಓಕೆನಾ. ನೆಕ್ಸ್ಟ್ ರೇಸರ್ ಪೇ ಆದಮೇಲೆ UPI ಯಾವುದ್ರಲ್ಲಿ ಮಾಡ್ತೀರಾ, ಕ್ರೆಡಿಟಾ, ಡೆಬಿಟ್ ಕಾರ್ಡಾ, ATM ಏನಾದರೂ ಇತ್ತು ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡ್ನ ಚೂಸ್ ಮಾಡಿ, ಓಕೆನಾ. UPIನ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ UPI ಇರುತ್ತೆ. ನೆಕ್ಸ್ಟ್ ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳುತ್ತೆ, ಇದನ್ನ ನೀವು ಕ್ಲಿಕ್ ಮಾಡಲೇಬೇಕು, ಓಕೆನಾ. ಸೊ ಈ ಬಾಕ್ಸನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕೇಳುತ್ತೆ. ಕಂಟಿನ್ಯೂ ಫಾರ್ ಪೇಮೆಂಟ್ ಕೇಳಿದಾಗ ಓಕೆ ನೆಕ್ಸ್ಟ್ ಎಲ್ಲ ಸಬ್ಮಿಷನ್ ಕೊಟ್ಟಿರ್ತೀರಾ. ಡು ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ. ಎಸ್. ಸೊ ಗೊತ್ತಾಯ್ತಲ್ವಾ ಮಕ್ಕಳ. ಸೊ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಫೋಟೋ ಕಾಪಿಯನ್ನು ತರಿಸಿ ಒಂದು ಸಲ ಕ್ರಾಸ್ ಚೆಕ್ ಮಾಡಿ. ರೀಟೋಟಲ್ ಅಪ್ಲೈ ಮಾಡಬೇಕಂತ ಹೇಳಿದ್ರೆ 28 ಇಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ರೀಟೋಟಲಿಂಗ್ಗೆ ಅಪ್ಲೈ ಮಾಡಿ. ಇಲ್ಲ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಚಾನ್ಸ್ ಇದೆ ಮಕ್ಕಳ. ಸೊ ಅದಕ್ಕೂ ಕೂಡ 28 ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಕೂಡ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್.